ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಅದು ಸುಮಾರು ಒಂದು 2 ವಾರದಿಂದ ಪೂಜೆ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮನೆ ಕೆಲಸ ಇಟ್ಕೊಂಡಿದ್ವಿ. ಅದರಿಂದ 2 ವಾರ ಆದಮೇಲೆ ಪೂಜೆನ ಮಾಡಿ ಅದ್ಭುತವಾಗಿ ರಾಯರಿಗೆ ಪೂಜೆ ಸಲ್ಲಿಸಿದ್ವಿ. ಅದೇ ಥರ ನಮಗೆ ಹೂವಿನ ಪ್ರಸಾದನೂ ಕೊಟ್ಟನು. ಇಲ್ಲಿಂದ ಈಚೆಗೆ ವಿಡಿಯೋಗಳು ಮುಂದುವರಿಯುತ್ತೆ. ದಯವಿಟ್ಟು ನೀವೇನನ್ನು ಈ ಚಾನಲ್ಗೆ ಹೊಸದಾಗಿ ಬರ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನನ್ನ ತಪ್ಪುಗಳಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಗಾಯ್ಸ್. ಗುರು ನೀನು, ಗುರಿ ನೀನು, ಫಲ ನೀನು, ಪುಣ್ಯ ನೀನು, ರಾಯರೇ ಎಂದು ಹೇಳಿರೋ, ಕಾಯುವ ಮಂತ್ರ ಕಾಣಿರೋ, ತೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ, ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ. ಗುರು ನೀನು, ಗುರಿ ನೀನು, ಫಲ ನೀನು, ಪುಣ್ಯ ನೀನು, ರಾಯರೇ ಎಂದು ಹೇಳಿರೋ, ಕಾಯುವ ಮಂತ್ರ ಕಾಣಿರೋ, ತೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ, ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ. ನಿನ್ನ ಹತ್ರ ಹೂ ಪ್ರಸಾದ ಕೇಳುತ್ತಾ ಇದ್ದೀನಿ ತಂದೆ. ನಿನ್ನ ಅನುಗ್ರಹ ಇದ್ದರೆ ನಿನ್ನ ಹೂ ಪ್ರಸಾದ ಕೊಡೋ ತಂದೆ. ನಾನಿದ್ದೀನಿ ಮಗಳೇ, ನಿನ್ನ ಕೆಲಸ ಆಗುತ್ತೆ, 8ನೇ ತಾರೀಕು ಹಾಗೆ ಆಗುತ್ತೆ ಅನ್ನೋರು ಇದ್ದರೆ ಹೂ ಪ್ರಸಾದ ಕೊಡೋ ತಂದೆ. ಪ್ರಸಾದ ಕೊಡಪ್ಪ, ನಾನಿದ್ದೀನಿ ಮಗಳೇ, ಆಗುತ್ತೆ ನಿನ್ನ ಕೆಲಸ ಅನ್ನಂಗಿದ್ರೆ ಈ ನದಿ ಮೇಲೆ ಇಕ್ಕಿರೋ ಹೂ ಪ್ರಸಾದ ಕೊಡು ತಂದೆ. ಪೂಜಾಯ ಸತ್ಯಧರ್ಮರತಾಯ ಚ ಭಜನಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕೊಡು ತಂದೆ. ಆಗುತ್ತೆ ಅನ್ನಂಗಿದ್ರೆ ಹೂ ಪ್ರಸಾದ ಕೊಡು. ಇಲ್ಲ ಇನ್ನ ನಿಧಾನ ಆಗುತ್ತೆ ಅನ್ನಂಗಿದ್ರೆ ನೀನು ಹಂಗೆ ಕುತ್ಕೋ. ಕೊಡಪ್ಪ, ಎಷ್ಟು ದಿವಸದಿಂದ ನಿನ್ನ ಕೇಳ್ತಾ ಇರೋದು. ನಿನ್ನ ಸನ್ನಿಧಿಯಲ್ಲಿ ಸಹ ನಾನು ಅದೇ ಕೇಳ್ಕೊಂಡು ಬಂದಿದ್ದಲ್ಲ ತಂದೆ. ಯಾಕೆ ತಂದೆ ನನಗೆ ಒಂದು ಕೆಲಸನೂ ಆಗ್ತಾ ಇಲ್ಲ, ಎಲ್ಲ ಹಿಂದಕ್ಕೆ ಹೋಗ್ತೈತೆ. ಕೊಡಪ್ಪ. ಕ್ಷಾಯ ನಮತಾಂ ಕಾಮಧೇನವೇ. ತಂದೆ ಕೊಡಪ್ಪ.
ಕೊಡ್ಸಪ್ಪ, ನನ್ನ ಮಗಳಿಗೆ ಅನ್ಯಾಯ ಆಗೈತೆ, ನ್ಯಾಯ ಕೊಡಿಸು ತಂದೆ, ಒಂದು ಶಿಕ್ಷೆ ಆಗಲೇಬೇಕು ತಂದೆ, ನನ್ನ ಮಗಳಿಗಾದಂಗೆ ಇನ್ನೊಬ್ರಿಗೆ ಆಗ್ಬಾರ್ದಪ್ಪ. ಇದನ್ನೇ ತಂದು ಇಷ್ಟೇ ಬರಂಗೆ ಮಾಡೋ ತಂದೆ. ನೋಡಿ ಗೈಸ್, ಸುಮಾರು 2 ವಾರ ಆಯಿತು ಪೂಜೆ ಮಾಡಿ, 3 ವಾರನೇ ಆಗಿದೆ ಹೆಚ್ಚು ಕಮ್ಮಿ. ಯಾಕಂತಂದರೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇಟ್ಕೊಂಡಿದ್ದೆ, ಆಲ್ಟ್ರೇಷನ್ ಕೆಲಸ. ಅದಕ್ಕೋಸ್ಕರ 2 ವಾರದಿಂದ ಪೂಜೆ ಮಾಡೋಕ್ಕಾಗಿಲ್ಲ. ಇವತ್ತು ವಿಶೇಷವಾಗಿ ಪೂಜೆನೂ ಆಯಿತು. ಅದಕ್ಕೆ ತಕ್ಕಂಗೆ ನಮ್ಮಪ್ಪ ಹೂವಿನ ಪ್ರಸಾದನೂ ಕೊಟ್ಟರು. ನಾನು ಇದೀನಿ ಮಕ್ಕಳೇ ಅಂತೇಳ್ಬಿಟ್ಟು ತುಂಬ ಖುಷಿಯಾಯಿತು. ನೋಡಿ ಗೈಸ್, ಫಾಲ್ ಸೀಲಿಂಗ್ ಎಲ್ಲ ಮಾಡಿಸಿ ಪೇಂಟೆಲ್ಲ ಹೊಡೆಸಿ ತುಂಬ ಕೆಲಸ ಇಟ್ಕೊಂಡಿದ್ದೆ. ಈ ಕೆಲಸ ಎಲ್ಲ ಆದಮೇಲೆ ಇವತ್ತು ಪೂಜೆನ ವಿಶೇಷವಾಗಿ ನಡೆಸಿದ್ದೀವಿ.